ನಿನ್ನೆ ನಿಮ್ಮ ನಿವಾಸಕ್ಕೆ ದಾಳಿ ಆಗುತ್ತೆ, ಏನೇನು ಸಿಕ್ತು ಸರ್ ಅವರಿಗೆ ಸಾಕ್ಷ್ಯಗಳು? ನನಗೆ ಗೊತ್ತಿಲ್ಲ ಸರ್. ಅವನು ಏನು ಇಟ್ಟಿದ್ದಾನೆ, ಅವನ ವಸ್ತುಗಳು ಎಲ್ಲವೂ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ ನಾನು ಮನೆಗೆ ಬಂದು ಕೇಳಿದಾಗ. ಮತ್ತೆ SIT ಅವರು ನಮ್ಗೆ ಯಾವಾಗ ನೋಟಿಸ್ ಮಾಡ್ತಾರ ಅಂತ ಹೇಳಿ ನಾವು ಬಕಪಕ್ಷಿಗಳಾಗಿ ಸೌಜನ್ಯ ಹೋರಾಟಗಾರರು ಕಾಯ್ತಾ ಇದ್ದೇವೆ. SIT ಕರೀಲಿ, ನಮ್ಮ ಸತ್ಯತೆಗಳು ಏನು, ಯಾರು ಸುಳ್ಳು ಯಾರು ಸತ್ಯ ನೋಡಿ. ಒಂದು ದುಡ್ಡಿಗೋಸ್ಕರ ಸುಳ್ಳು ಹೇಳುವುದು, ಒಂದು ದಾರಿಯನ್ನು ಬದಲು ಮಾಡುವುದು ಬಹಳ ಸುಲಭ. ಸತ್ಯ ಹೊರಗಡೆ ಬಂದಾಗ ಅವನು ಸತ್ಯ ಹೋಗ್ತಾನೆ ಅಂತ ಅವನು. ಸರ್, ಈಗ ಚಿನ್ನಯ್ಯ ನಿಮ್ಮ ಮನೇಲಿ ಆಶ್ರಯ ಪಡಿಬೇಕಾದ್ರೆ ಆತನ ಕೋಣೆಗಳನ್ನ ನೀವು ಗಮನಿಸ್ತಾ ಇರ್ಲಿಲ್ವಾ, ಅಲ್ಲೇನೇನಿತ್ತು ಅಂತ ಹೇಳಿ? ಕಾರಣ ನಿನ್ನೆ SIT ಅವರು ಹಾರ್ಡ್ ಡಿಸ್ಕ್ ಅನ್ನ ಪಡ್ಕೊಂಡಿದ್ದಾರೆ, ಜೊತೆಗೆ ಆತನ ವಸ್ತ್ರಗಳನ್ನ ಪಡೆದುಕೊಂಡಿದ್ದಾರೆ, ಜೊತೆಗೆ ಆತನ ಮೊಬೈಲ್ ಫೋನ್ಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ ನೀವೇನಾದ್ರೂ ಆ ಕೋಣೆಯಲ್ಲಿ ಅಬ್ಸರ್ವ್ ಮಾಡಿದ್ರಾ ಈ ಹಿಂದೆ ಆಶ್ರಯ ಕೊಡುವಂತ ಸಂದರ್ಭದಲ್ಲಿ? ಇಲ್ಲ, ಅದು ಖಾಲಿ ಕೋಣೆ ಇರುವಂತದ್ದು, ಒಂದು ಬೆಡ್ ಮಾತ್ರ ಇರುವಂತದ್ದು ಅದರಲ್ಲಿ. ಹೌದೌದೌದೌದು. ಓಕೆ. ಸೊ ಒಟ್ಟಾರೆ ಸರ್ ನಿಮ್ಮ ಕಾನ್ಫಿಡೆನ್ಸ್ ನೋಡ್ತಾ ಇದ್ರೆ ಪೂರ್ತಿ ನಾನು ಹೇಳ್ತೇನೆ, ನನ್ನ ಮನೆಯ ಸುತ್ತ 8 ಕ್ಯಾಮೆರಾಗಳಿದ್ದಾವೆ. ಹಾರ್ಡ್ ಡಿಸ್ಕ್ ಅನ್ನು ಈಗ SIT ಅವರು ತನಿಖೆ ಮಾಡಿದ್ರು ಕೂಡ ನಾವು ಒಂದು ವೇಳೆ ಕರೆಂಟ್ ಹೋದ್ರೆ ಪೂರ್ತಿ ಇನ್ವರ್ಟರ್ ಮುಗ್ದ್ರೆ ಮಾತ್ರ ಅದು ನಿಲ್ಬೇಕು ವಿನ, ಇಲ್ಲಾದ್ರೆ ರಾತ್ರಿ ಆಗಲು ಚಾಲೇ ಇರ್ತದೆ ಅದು. ರಾತ್ರಿ ಆಗಲು ಚಾಲು ಇರ್ತದೆ ಅದು. ಓಕೆ. ಪೂರ್ತಿ ಎಲ್ಲ 8 ಕ್ಯಾಮೆರಾಗಳು ಕೂಡ. ಅದು ಬಿಟ್ಟು ಮೊನ್ನೆಯಿಂದ ಏನು ಇನ್ನು ಈ ಎಲ್ಲ ಯಾರ್ಯಾರು ಬರ್ತಾರೆ, ಇನ್ನು ನಮ್ಗೆ ಬೇರೆ ಬೇರೆ ಕಡೆಗಳಿಂದ ಒಂದೊಂದು ಮಾಹಿತಿ ಸಿಗ್ತಾ ಇದೆ. ಎಷ್ಟೊತ್ತಿಗೂ ಗ್ಯಾಂಗಿನವ್ರು ಬರ್ಬೋದು, ಅವ್ರು ಬರ್ಬೋದು, ಇವ್ರು ಬರ್ಬೋದು ಅನ್ನುವಂತ ಒಂದು ಕೂಡ ನಮ್ಗೆ ಮಾಹಿತಿ ಇದ್ದದ್ರಿಂದ ನಮ್ಮ ಮನೆಗೆ ಬರುವಂತ ದಾರಿಯುದ್ದಕ್ಕೂ ನಾವು ಅಲ್ಲಲ್ಲಿ CC ಕ್ಯಾಮೆರಾಗಳನ್ನು ಅಳವಡಿಸಿದ್ದೇವೆ. ನಿನ್ನೆ ನಿಮ್ಮ ನಿವಾಸಕ್ಕೆ ದಾಳಿ ಆಗುತ್ತೆ, ಏನೇನು ಸಿಕ್ತು ಸರ್ ಅವರಿಗೆ ಸಾಕ್ಷ್ಯಗಳು? ನನಗೆ ಗೊತ್ತಿಲ್ಲ ಸರ್. ಅವನು ಏನು ಇಟ್ಟಿದ್ದಾನೆ, ಅವನ ವಸ್ತುಗಳು ಎಲ್ಲವೂ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ ನಾನು ಮನೆಗೆ ಬಂದು ಕೇಳಿದಾಗ. ಮತ್ತೆ SIT ಅವರು ನಮ್ಗೆ ಯಾವಾಗ ನೋಟಿಸ್ ಮಾಡ್ತಾರ ಅಂತ ಹೇಳಿ ನಾವು ಬಕಪಕ್ಷಿಗಳಾಗಿ ಸೌಜನ್ಯ ಹೋರಾಟಗಾರರು ಕಾಯ್ತಾ ಇದ್ದೇವೆ. SIT ಕರೀಲಿ, ನಮ್ಮ ಸತ್ಯತೆಗಳು ಏನು, ಯಾರು ಸುಳ್ಳು ಯಾರು ಸತ್ಯ ನೋಡಿ. ಒಂದು ದುಡ್ಡಿಗೋಸ್ಕರ ಸುಳ್ಳು ಹೇಳುವುದು, ಒಂದು ದಾರಿಯನ್ನು ಬದಲು ಮಾಡುವುದು ಬಹಳ ಸುಲಭ. ಸತ್ಯ ಹೊರಗಡೆ ಬಂದಾಗ ಅವನು ಸತ್ಯ ಹೋಗ್ತಾನೆ ಅಂತ ಅವನು. ಸರ್, ಈಗ ಚಿನ್ನಯ್ಯ ನಿಮ್ಮ ಮನೇಲಿ ಆಶ್ರಯ ಪಡಿಬೇಕಾದ್ರೆ ಆತನ ಕೋಣೆಗಳನ್ನ ನೀವು ಗಮನಿಸ್ತಾ ಇರ್ಲಿಲ್ವಾ, ಅಲ್ಲೇನೇನಿತ್ತು ಅಂತ ಹೇಳಿ? ಕಾರಣ ನಿನ್ನೆ SIT ಅವರು ಹಾರ್ಡ್ ಡಿಸ್ಕ್ ಅನ್ನ ಪಡ್ಕೊಂಡಿದ್ದಾರೆ, ಜೊತೆಗೆ ಆತನ ವಸ್ತ್ರಗಳನ್ನ ಪಡೆದುಕೊಂಡಿದ್ದಾರೆ, ಜೊತೆಗೆ ಆತನ ಮೊಬೈಲ್ ಫೋನ್ಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ ನೀವೇನಾದ್ರೂ ಆ ಕೋಣೆಯಲ್ಲಿ ಅಬ್ಸರ್ವ್ ಮಾಡಿದ್ರಾ ಈ ಹಿಂದೆ ಆಶ್ರಯ ಕೊಡುವಂತ ಸಂದರ್ಭದಲ್ಲಿ? ಇಲ್ಲ, ಅದು ಖಾಲಿ ಕೋಣೆ ಇರುವಂತದ್ದು, ಒಂದು ಬೆಡ್ ಮಾತ್ರ ಇರುವಂತದ್ದು ಅದರಲ್ಲಿ. ಹೌದೌದೌದೌದು. ಓಕೆ. ಸೊ ಒಟ್ಟಾರೆ ಸರ್ ನಿಮ್ಮ ಕಾನ್ಫಿಡೆನ್ಸ್ ನೋಡ್ತಾ ಇದ್ರೆ ಪೂರ್ತಿ ನಾನು ಹೇಳ್ತೇನೆ, ನನ್ನ ಮನೆಯ ಸುತ್ತ 8 ಕ್ಯಾಮೆರಾಗಳಿದ್ದಾವೆ. ಹಾರ್ಡ್ ಡಿಸ್ಕ್ ಅನ್ನು ಈಗ SIT ಅವರು ತನಿಖೆ ಮಾಡಿದ್ರು ಕೂಡ ನಾವು ಒಂದು ವೇಳೆ ಕರೆಂಟ್ ಹೋದ್ರೆ ಪೂರ್ತಿ ಇನ್ವರ್ಟರ್ ಮುಗ್ದ್ರೆ ಮಾತ್ರ ಅದು ನಿಲ್ಬೇಕು ವಿನ, ಇಲ್ಲಾದ್ರೆ ರಾತ್ರಿ ಆಗಲು ಚಾಲೇ ಇರ್ತದೆ ಅದು. ರಾತ್ರಿ ಆಗಲು ಚಾಲು ಇರ್ತದೆ ಅದು. ಓಕೆ. ಪೂರ್ತಿ ಎಲ್ಲ 8 ಕ್ಯಾಮೆರಾಗಳು ಕೂಡ. ಅದು ಬಿಟ್ಟು ಮೊನ್ನೆಯಿಂದ ಏನು ಇನ್ನು ಈ ಎಲ್ಲ ಯಾರ್ಯಾರು ಬರ್ತಾರೆ, ಇನ್ನು ನಮ್ಗೆ ಬೇರೆ ಬೇರೆ ಕಡೆಗಳಿಂದ ಒಂದೊಂದು ಮಾಹಿತಿ ಸಿಗ್ತಾ ಇದೆ. ಎಷ್ಟೊತ್ತಿಗೂ ಗ್ಯಾಂಗಿನವ್ರು ಬರ್ಬೋದು, ಅವ್ರು ಬರ್ಬೋದು, ಇವ್ರು ಬರ್ಬೋದು ಅನ್ನುವಂತ ಒಂದು ಕೂಡ ನಮ್ಗೆ ಮಾಹಿತಿ ಇದ್ದದ್ರಿಂದ ನಮ್ಮ ಮನೆಗೆ ಬರುವಂತ ದಾರಿಯುದ್ದಕ್ಕೂ ನಾವು ಅಲ್ಲಲ್ಲಿ CC ಕ್ಯಾಮೆರಾಗಳನ್ನು ಅಳವಡಿಸಿದ್ದೇವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.